ಸೊ ಇವತ್ತು ಮತ್ತೆ ಬಂದಿದ್ದೀವಿ ನಾವು ಇಲ್ಲಿ. ಸೊ ಇದು ಬಂದಾಗ ನಾವಿಲ್ಲಿ ಸಡನ್ನಾಗಿ ನೋಡಿದ್ವಿ ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಮಿಡಿ ಕೂಡ ಬಿಟ್ಟಿದೆ. ಬಿಡೋಕ್ಕಾಗುತ್ತೆ ನಾವು? ಅದಕ್ಕೆ ಏನು ಮಾಡಿದ್ವಿ, ಮಿಡಿ ಎಲ್ಲ ತೆಗ್ದಿದ್ದೀವಿ. ಆಲ್ಮೋಸ್ಟ್ ಮಿಡಿ ತೆಗ್ದಿದ್ದೀವಿ. ಸುಮಾರು ಒಂದು ಬ್ಯಾಗಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಈ ದಟ್ಟ ಕಾಡು ಒಳಗೂ ನಾವು ಬಿಡಲಿಲ್ಲ. ಹಾಂ, ಓ ವಾವ್, ನೋಡಿ ಮತ್ತೆ ಆವಾಗ ಹೊಡೆದಿರೋದು ಎಷ್ಟಿದೆ ನೋಡಿ, ಅದು ನೈಸ್. ಸೊ ಹಿಂಗೆ ಹೋಗಬೇಕು. ಯಾರು ತೆಗಿಯೋಕ್ಕೆ ಬರಬೇಡಿ, ಯಾಕಂದರೆ ನಾವೆಲ್ಲ ತೆಗೆದು ಮುಗಿಸಿದ್ವಿ. ಓಹೋ, ಎಷ್ಟು ಮಿಡಿ ಸಿಕ್ಕಿದೆ ಅಂದರೆ ತೋರಿಸಿ ರಜನಿಯರೇ ನೋಡಿ. ವಾವ್, ಸಕ್ಕತ್ತಾಗಿದೆ. ಈ ಉಪ್ಪಿಗೆ ತಂದಿದ್ರೆ ಇಲ್ಲೇ ತಿನ್ಬಿಡ್ತಿದ್ವಿ ನಾವು. ಇಲ್ಲಿ ನೋಡಿ, ಇನ್ನೂ ಸುಮಾರಿದೆ. ಸುಮತಿ ಅವ್ರ ಮುಖ ತೋರಿಸ್ಲಿಲ್ಲ. ಓ, ಶಶಿಕಲಾ ಅಲ್ಲ, ಅವರಿಬ್ಬರ ಹೆಸರೆಲ್ಲ ಕನ್ಫ್ಯೂಸ್ ಆಗ್ಬಾರ್ದು. ಸುಮತಿ, ಶಶಿಕಲಾ. ಇಲ್ಲೊಬ್ರು ದೂರದಿಂದ ವಿಡಿಯೋಗ್ರಾಫರು ನಮಗೆ. ಹಾವಿನ ಭಯ ಉಂಟು, ಭಯ ನಮಗೂ ಕೂಡ ಉಂಟು. ಆದರೆ ಇಲ್ಲಿ ಅಷ್ಟು ಹಾವಿರ್ಲಿಕ್ಕಿಲ್ಲ ಅಂತೇಳಿ ಬಂದಿದ್ದೇವೆ. ಹಾಂ, ಎಂತ? ಹೌದು, ಇವತ್ತಿನ ಹೋರಾಟದ ಫಲ ಅಪ್ಪೆಮಿಡಿ. ಓ, ಇವತ್ತು ನಾವು ವಾಕಿಂಗ್ ಬಂದಿದ್ದು ಸಾರ್ಥಕ ಆಯಿತು. ಯಾಕಂದರೆ ಚೆನ್ನಾಗಿ ತೋರಿಸಿ ಇಷ್ಟೊಂದು ಉಪ್ಪಿನಕಾಯಿ ತೊಗೊಂಡು ಹೋಗ್ತಾ ಇದ್ವಿ. ನಾವು ವ್ಲಾಗ್ ಮಾಡೋದ್ರಲ್ಲೇ ಇರಲಿಲ್ಲ ಇವತ್ತು. ಬಟ್ ಮರ ನೋಡಿಬಿಟ್ಟು ಇವತ್ತು ಇದೊಂದು ವ್ಲಾಗಿಂಗೇ ಮಾಡಿಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೀವಿ. ನಾಳೆನೇ ರೆಡಿ ಆಗುತ್ತೆ. ಹಾಂ, ನಾಳೆ ರೆಡಿ ಆಗೋಲ್ಲ. ಉಪ್ಪು ಹಾಕಿ ಅದನ್ನು ನೆನೆಸಿಟ್ಟು ಒಂದು 4-5 ದಿವಸ ಆದಮೇಲೆ ಮತ್ತು ಮಸಾಲೆ ಹಾಕೋಣ, ಚೆನ್ನಾಗಿ ಹಾಕೋಣ. ಸೊ ಎಷ್ಟೊಂದು 2 kg ಅಲ್ಲ? 2 kg ಇರ್ಬೋದು ಆರಾಮ್. ನಾವು ಕುಡಿಯೋಕ್ಕೆಲ್ಲ ಜ್ಯೂಸ್ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ವಿ ಇವತ್ತು. ಆದರೆ ಇವತ್ತು ಅಷ್ಟೊಂದು ವಾಕಿಂಗ್ ಮಾಡೋ ಮೂಡೇ ಇಲ್ಲ ನಮಗೆ. ಹಾಂ, ಪೀಕ್ ಹೋಗಿ ಅಲ್ಲಿ ನಾವು, ಹೌದು ನೋಡಿ, ತಲೆ ಮೇಲೆಲ್ಲ ಕಸ ಇಟ್ಕೊಂಡವರು ಎಷ್ಟು ಕಷ್ಟಪಟ್ಟು. ತೋರಿಸಿ ನಿಮ್ಮ ತಲೆ ಮೇಲಿರೋ ಕಸ ತೋರಿಸಿ ನೋಡಿ. ನೋಡಿ, ಹೋಗಲ್ಲ, ಸ್ನಾನ ಮಾಡಿದ್ರೆ ಹೋಗಿ ಚುಚ್ಚು ಹೋಯ್ತು. ಗೇಟಲ್ಲಿ ಎಲ್ಲಿ ಕಾಣಿಸುತ್ತೆ ಅವ್ರಿಗೆ? ಬ್ಯಾಗಲ್ಲಿ ನಾವು ಕದ್ದಿದ್ದಲ್ಲ, ನಾವು ಕದ್ದಿದ್ದಲ್ಲ, ನಾವು ಕುಯ್ದಿದ್ದು. ಕದ್ದಿದ್ದ ನಾವು? ನಾವು ಕುಯ್ದಿದ್ದು, ಕುದ್ದಿದ್ದು. ಹೌದು. ಹಾಂ, ಎಂತ ಅದು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತಲ್ಲ ಅಲ್ಲಿ, ಅದಕ್ಕೆ ನಾವು ಒಂದೊಂದು ಕಿತ್ವಪ್ಪ. ಎಂತ ತಪ್ಪುಂಟ ನಮ್ಮದು? ಹಾಂ, ಹುಳಿ ಉಂಟಾ? ತಿಂತಾ ಇದ್ದಾರೆ ನೋಡಿ, ಹೇಗಿದೆ ಅಂತ ತೋರಿಸ್ತಾರೆ. ಚೆನ್ನಾಗಿದೆಯಾ? ಅಪ್ಪೆ ಮಿಡಿನೇನಾ? ಮಸ್ತಾಗಿದೆ. ಹಾಂ, ಚಿಗ್ರು ಎಷ್ಟು ಚೆನ್ನಾಗಿದೆ ನೋಡಿ. ಇದರದ್ದು ಉಪ್ಪಿನಕಾಯಿ ಹಾಕಿದ್ರಂತೂ ಎಲ್ಲ ನೀವು ಅಂತೀನಿ. ಯಾಕೆ ನಾವು ತಿಂತಾ ಇದೀವಿ? ವೇಸ್ಟ್ ಮಾಡೋದು ಬೇಡ. ಕಾಯಿ ಒಗ್ರಿದೆ ಅಲ್ಲ, ನನಗೆ ಹಂಗೆ ಬೇಡ. ನಾನು ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ. ಹುಳಿ ಉಂಟಾ? ಹುಳಿ ಇಲ್ಲ. ಹಾಗಾದ್ರೆ ಇನ್ನೂ ಚೆಂದ ಆಗುತ್ತೆ. ಅದೇ ಸ್ವಲ್ಪ ಇನ್ನೊಂಚೂರು ಬೆಳಿಬೇಕಿತ್ತ ಅಂತ ಬೇಗ ನಾವು ಇದು ಮಾಡಿದ್ವಿ. ಎಂತಕ್ಕೆ ನಾವು ತೋರಿಸಿದ್ವಾ? ಇವ್ರು ತೋರಿಸಿದ್ದು ಕಿತ್ತಿದ್ ಮಾತ್ರ ನಾವು. ಆಯ್ತಾ, ಕಲ್ಲುಪ್ಪು ಜೊತೆ ತಿನ್ನಕ್ ಬಂತು. ಅವ್ರು ತಿಂತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಉಪ್ಪಿಲ್ದೆ ಸ್ವಲ್ಪ ಚೂರು ತಿಂತೀನಿ. ಆಯ್ತಾ, ಹುಳಿ ಉಂಟು, ಅಷ್ಟಿಲ್ಲ. ಉಪ್ಪಿಗೆ ಹಾಕಿ ವಿಟಮಿನ್ ಸಿ ಹೇರಳವಾಗಿದೆ. ಕಾಡಲ್ಲಿ ವಾಕ್ ಮಾಡೋದಲ್ದಿರ ನಮಗೆ ತಿನ್ನಕ್ಕೆ ಫ್ರೂಟ್ ಕೂಡ ಸಿಗ್ತಾ ಇದೆ. ಅದಕ್ಕೆ ಕಾಡು. ಏನು ಹೋಗ್ತಾ ಹೋಗ್ತಾ ನಮ್ಗೆ ಅವಾಗಲೇ ನಾವು ನೈಟಿಂಗಲ್ ನೋಡಿದ್ವಿ ಅಲ್ಲ? ಕಿಂಗ್ ಫಿಶರ್ ನೈಟಿಂಗಲ್, ಅದು ಕಿಂಗ್ ಫಿಶರ್ ಬರ್ಡು ತುಂಬ ಚೆನ್ನಾಗಿತ್ತು. ಹಾಗೆ ಪಿಕಾಕ್ಸ್ ಎಲ್ಲ ಕಾಣಿಸುತ್ತೆ. ಎಷ್ಟು ಪಿಕಾಕ್ ಕಾಣಿಸುತ್ತೆ ಅಂದರೆ ಇವರು ಯೂಟ್ಯೂಬಲ್ಲೆಲ್ಲ ಹಾಕ್ತಾರಲ್ಲ ನೋಡಿ. ನಮ್ಮ ಫ್ಯಾನ್ಸ್ ಇದ್ದಾರೆ ಇಲ್ಲಿ. ನಮ್ಮ ಯೂಟ್ಯೂಬ್ ನೋಡ್ತಾರಂತೆ. ತುಂಬ ಏನು ಫಾಲೋವರ್ಸ್ ಇಲ್ಲ,
ಎಲ್ಲ ಫಾಲೋ ಮಾಡ್ತಾ ಇದೀವಿ ಎಲ್ಲರೂ. ತುಂಬ ಚೆನ್ನಾಗಿದೆ ಚಾನಲ್, ಎಲ್ಲರೂ ಫಾಲೋ ಮಾಡಿ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವಾಚ್ ಮಾಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕಾಡು ತೋರಿಸ್ತೀವಿ, ಪಕ್ಕಾ ಕಾಡು ತೋರಿಸ್ತೀವಿ, ಇಡೀ ಕಾಡು. ಪೀಕ್ ಪಾಯಿಂಟ್ ಇವಾಗ ನಾವು ಹೌದು ಆ್ಯಕ್ಚುಲಿ ಪೀಕ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಯಾರ್ಯಾರು ಆಕ್ಸಿಜನ್ ಪಾರ್ಕ್ ಬಂದಿಲ್ಲ ಪ್ಲೀಸ್ ಡೂ ವಿಸಿಟ್, ತುಂಬ ಚೆನ್ನಾಗಿದೆ. ಹಾಗಂತ ನಾವು ಮಾವಿನಕಾಯಿ ಕಿತ್ವಿ ಅಂತ ನೀವು ಕೇಳೋಕೆ ಹೋಗ್ಬೇಡಿ. ನಮ್ಮದು ಮನೆ ಇಲ್ಲೇ ಪಕ್ಕದಲ್ಲಿದೆ. ಅವ್ರು ನಮ್ಮನ್ನು ಹುಡ್ಕೊಂಡು ಬರ್ಬೋದು, ಬಟ್ ನಿಮ್ಮನ್ನು ಹುಡ್ಕೊಂಬರೋಕ್ಕಾಗಲ್ಲ ಅವರಿಗೆ. ನಮ್ಮನ್ನು ಹುಡ್ಕೊಂಡು ಬಂದರೆ ನಾವು ಅವರಿಗೆ ಅಪ್ಪ ಮಾಡಿ ವಾಪಸ್ ಕೊಡ್ತೀವಿ, ಬಟ್ ನಿಮ್ಮನ್ನು ಹುಡ್ಕೋಕ್ಕಾಗಲ್ವಲ್ಲ. ಅದಕ್ಕೆ ನೀವು ಯಾರು ಬಂದು ತೆಗಿಬೇಡಿ, ಸುಮ್ಮನೆ ನೋಡ್ಕೊಂಡು ಹೋಗಿ. ಹಾಗೆ ಇಲ್ಲೆಲ್ಲ ನೋಡಿ ಯಾರೋ ಕವರ್ಸ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಈ ರೀತಿ ಮಾಡಬೇಡಿ, ಸರಿನಾ? ನಾವು ಅದನ್ನು ವಾಪಸ್ ಹೋಗುವಾಗ ತೆಗೆದು ಹೋಗ್ತೀವಿ ಪಕ್ಕ. ಈಗೊಂದು ಒಳ್ಳೆ ಖತರ್ನಾಕ್ ಸುದ್ದಿ ಸಿಕ್ತು ನನಗೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಲೇಡೀಸು ಈ ಪೀಕ್ ಪಾಯಿಂಟಲ್ಲಿ ಭಜನೆ ಮಾಡಿದ್ರಂತೆ. ಇದು ಒಂದು ಆ್ಯಕ್ಚುಲಿ ಪೀಕ್ ಅಲ್ವಾ, ಇಲ್ಲಿಂದ ಅಲ್ಲಿನೊಂದಿದೆ. ಹಾಂ ನೋಡಿ, ಇದು ಒಂದು ಪೀಕ್ ಪಾಯಿಂಟು. ಹಿಂಗೆ ಹೋಗಿದ್ರೆ ಸ್ಟ್ರೈಟು ನಮ್ಗೆ ಅಲ್ಲೊಂದು ಪೀಕ್ ಸಿಗುತ್ತೆ. ಸೊ ಈ ಪೀಕಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೇನೆ. ಈ ಪೀಕಲ್ಲಿ ಈ ರೀತಿ ಕಾಣಿಸುತ್ತೆ ಇಡೀ ಕಾಡು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಜಸ್ಟಿಸ್ ಮಾಡ್ತಾ ಇಲ್ಲ ಕ್ಯಾಮ್ರಾ, ಬಟ್ ಸನ್ಸೆಟ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ತುಂಬ ಸಕ್ಕತ್ತಾಗಿ ಇದೆ ಈ ಪೀಕ್ ಪಾಯಿಂಟ್ ಕೂಡ. ವಾವ್, ಸೂಪರ್. ನೋಡಿ, ನೋಡ್ತಾ ಇದ್ರೇ ಕಳೆದೋಗ್ಬಿಡ್ತೀವಿ ನಾವು, ಅಷ್ಟು ಚೆನ್ನಾಗಿದೆ ಇದು. ಸೊ ಯಾರಿಗಿಲ್ಲ ಈ ಥರ ನೇಚರು ನಮ್ಮ ಮಲೆನಾಡಿಗೆ ಹೋದ್ರೇ ಸಿಗುತ್ತೆ ಅಂತ ನಾನು ಯಾವಾಗಲೂ ಬೇಜಾರು ಮಾಡ್ಕೊತಿದ್ದೆ. ಬಟ್ ಯಾವಾಗ ನಾವು ಇಲ್ಲಿ ಮನೆ ಮಾಡೋದು ಡೆಫಿನೆಟಾಗಿ ನಂಗೆ ಬೇಜಾರೇ ಇಲ್ಲ. ಯಾಕಂದರೆ ಸುತ್ತ ಕಾಡು, ನಾವು ಯಾವಾಗ ಬೇಕಾದರೂ ಕಾಡೊಳಗೆ ಬರ್ಬೋದು. ಹಾಗೆ ನಾವು ಆರಾಮಾಗಿ ವಾಕ್ ಮಾಡ್ಬೋದು, ಓಡಾಡ್ಬೋದು. ಸೊ ತುಂಬ ಜನಕ್ಕೆ ಈ ಆಕ್ಸಿಜನ್ ಪಾರ್ಕ್ ಬಗ್ಗೆ ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ಬನ್ನಿ, ಇಲ್ಲಿನ ಪರಿಸರವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಪ್ಲೀಸ್. ಕವರ್ ತೋರಿಸ್ದೆ ಅವಾಗ ಆ ರೀತಿ ಎಲ್ಲ ಮಾಡಬೇಡಿ. ಯಾಕಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಕ್ಲೀನಿಂಗ್ಸ್ ಅವರೆಲ್ಲ ಬರ್ತಾರೆ, ಹಾಗಂತ ನಾವು ಆ ರೀತಿ ಮಾಡೋ ತಪ್ಪು ಅಲ್ವಾ? ಸೊ ಹಾಗಾಗಿ ನೋಡಿ, ಇದು ಆ್ಯಕ್ಚುಲಿ ಡೌನ್ ಬಂದ್ವಿ ಅಲ್ಲಿಂದ, ಆಮೇಲೆ ಇಲ್ಲಿ ಬೇಕು. ಸೊ ಈ ಹತ್ತಿದ್ರೆ ನಿಮ್ಗೆ ಇನ್ನೊಂದು ಪೀಕ್ ಪಾಯಿಂಟ್ ಸಿಗುತ್ತೆ. ಮೊನ್ನೆ ನಾನು ವಿಡಿಯೋ ಮಾಡಿದಾಗ ಈ ಪೀಕ್ ಪಾಯಿಂಟ್ ಹತ್ರ ನಾವು ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಈ ಪೀಕ್ ಪಾಯಿಂಟ್ ತೋರ್ಸೋಕ್ಕಾಗಿಲ್ಲ. ಆ್ಯಕ್ಚುಲಿ ದಿಸ್ ಈಸ್ ಈವನ್ ಮೋರ್ ಬ್ಯೂಟಿಫುಲ್. ತುಂಬ ಸಖತ್ತಾಗಿದೆ ಇದು ನೋಡಿ. ವಾವ್, ನೋಡಿ, ಇಲ್ಲಿಂದ ನಾವು ಸೀದಾ ಅಲ್ಲಿ ಮೇಲ್ವರೆಗೂ ಹೋಗ್ಬೋದು, ಇಲ್ಲ ಇಲ್ಲೇ ಕಾಲ ಕಳಿಬೋದು. ಸಿ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಈ ಟ್ರಾಫಿಕ್ ಜಂಜಾಟದಲ್ಲಿ ಯು ಶುಡ್ ಕಮ್ ಹಿಯರ್ ಅಟ್ಲೀಸ್ಟ್ ಆನ್ ಸ್ಯಾಟರ್ಡೇ ಸಂಡೇ. ಪ್ಲೀಸ್ ಡೂ ವಿಸಿಟ್ ಜಾರ್ಖಂಡೆ ನ್ಯಾಷನಲ್ ಟ್ರೀ ಪಾರ್ಕ್. ವೆರಿ ಬ್ಯೂಟಿಫುಲ್. ಇಲ್ಲಿ ಭಜನೆ ಎಲ್ಲಿ ಕೇಳ್ತಿದೆ ಅಂತ ಅಂದ್ಕೊಂಬಿಡಿ. ನೋಡಿ, ಇವರೆಲ್ಲ ಬಂದು ಇಲ್ಲಿ ಭಜನೆ ಮಾಡಿದಾರಂತೆ. ತೋರಿಸಿ. ಓಕೆ, ಹೌದಾ? ಕಲ್ ಮೇಲೆ ಕುತ್ಕೊಂಡು ಹೌದಾ? ನೋಡಿ, ಭಜನೆ ಮಾಡಿದ್ರಂತೆಲ್ಲ. ಪ್ರಥಮ ವಂದನಾ ಗಣೇಶನಿಗೆ. ನೋಡಿ, ಈ ರೀತಿ ಇಂಥ ಜಾಗದಲ್ಲಿ ಬಂದು ಭಜನೆನೂ ಮಾಡಬೇಕು ಅನಿಸುತ್ತೆ. ಬ್ಯೂಟಿಫುಲ್ ವೆದರ್ನ ಎಂಜಾಯ್ ಮಾಡಬೇಕು ಅಂತಲೂ ಅನಿಸುತ್ತೆ. ಇನ್ನೊಂದು ಸ್ವಲ್ಪ
ಟೈಮ್ ಹೊರಟೋದ್ರೆ, ಇವಾಗ ಎಷ್ಟು ಟೈಮು ಆಲ್ಮೋಸ್ಟ್ 5:30 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಇನ್ನೂ ವೆದರ್ ಸಕ್ಕತ್ತಾಗತ್ತೆ. ಇನ್ನೊಂದು ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ, ಆವಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಫೋಟೋ ಸೆಷನ್ ಚಾಲು ನಮ್ದು ಇವಾಗ. ಮತ್ತೆ ಸಿಗ್ತೀನಿ ನೋಡಿ. ನಾವು ಜ್ಯೂಸಸ್ ಎಲ್ಲ ಕುಡಿತೀವಿ, ಆದರೆ ವಿ ಡೋಂಟ್ ಥ್ರೋ ಹಿಯರ್. ಸೊ ಪ್ರಮೋಷನ್ ಮಾಡ್ತಿಲ್ಲ ನಾನು. ಎಸ್, ಕರೆಕ್ಟ್. ತುಂಬ ಚೆನ್ನಾಗಿರುತ್ತೆ. ಇದು ನಾವು ಮತ್ತೆ ಯಾರೇ ಬಂದು ದಯವಿಟ್ಟು ನಮ್ಮ JB ಕಾವಲ್ ಆಕ್ಸಿಜನ್ ಪಾರ್ಕ್ಗೆ ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ ಕ್ಯಾರಿ ಮಾಡಬೇಡಿ. ಮಾಡಿದ್ರೆ ಖಂಡಿತ ಒಳ್ಳೆ ಅದಕ್ಕೆ ಡೆಡಿಕೇಟೆಡ್ ಪ್ಲೇಸ್ ಇರುತ್ತೆ. ಹೌದು, ಡಿಸ್ಪೋಸ್ ಮಾಡಲಿಕ್ಕೆ ಮಾಡಿ. ಅಲ್ಲಿ ಬರೋ ರೂಟಲ್ಲಿ ಡಸ್ಟ್ಬಿನ್ ಸುಮಾರು ಇಟ್ಟಿದ್ದಾರೆ, ಅದ್ರಲ್ಲಿ ಹಾಕಿದ್ರೆ ಆಯಿತು. ಕರೆಕ್ಟ್. ನಮ್ಮ ಪಾರ್ಕನ್ನು ನಾವು ನೋಡಿ, ಅಲ್ಲೊಂದು ಪೀಕ್ ಪಾಯಿಂಟ್ ಇದೆ, ಅಲ್ಲಿವರೆಗೂ ಬೇಕಾದರೂ ಹೋಗ್ಬೋದು. ಬಟ್ ನಾವು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಬಟ್ ಯಾಕಂದರೆ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸು. ನೋಡಿ, ಸೋಡಾ ಮಿಕ್ಸ್ಡ್ ಸ್ವಲ್ಪ ಇದೆ, ಬಟ್ ಲೆಸ್ ಫ್ಯಾಟ್. ವಾಕಿಂಗ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಆಲ್ರೆಡಿ 6:30 ಆಗ್ತಾಯಿದೆ. ನಾವು ಬಂದಿದ್ದು 4:45ಗೆ. ಸೊ ಆಲ್ಮೋಸ್ಟ್ ವಾಕಿಂಗ್, ರೀಲ್ಸ್, ಮಾವಿನಕಾಯಿ ತೆಗೆಯೋದು ಎಲ್ಲ ಮುಗಿಸಿದ್ವಿ. ಸೊ ಈಗ ಮನೆ ಕಡೆ ಹೊರಟ್ವಿ. ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಬೇಳೆ ಸಾರು ಮುಗಿಸಿದ್ದೀನಿ. ಸೊ ಬೇಳೆ ಸಾರು ಆಗಿದೆ. ಸ್ವಲ್ಪ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇಷ್ಟೇ ಇವತ್ತಿನ ಊಟ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಇದೇ ಥರ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿ.